ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ 51% ನಿಮಗೆ, 41% JDSಗೆ. ಆದರೆ ಕಾಂಗ್ರೆಸ್ ಕೂಡ ಒಂದು 5 ಲಕ್ಷ ವೋಟ್ ಬೇಸ್ ಇದೆ ಅಲ್ಲಿ, JDSಗೂ ವೋಟ್ ಬೇಸ್ ಇದೆ, BJPಗೆ 2 ಲಕ್ಷ ವೋಟ್ ಬೇಸ್ ಅಂತ ಇಟ್ಕೊಳ್ಳಿ. ಏನು ಲೆಕ್ಕಾಚಾರ ನಿಮ್ಮದು? ಕಳೆದ ಬಾರಿ ಸಿದ್ದರಾಮಯ್ಯವರು ಕೂಡ ಹೇಳಿದ್ರು, ನಾವು ಕೂಡ ವೋಟ್ ಹಾಕಿದ್ವಿ ಹಾಗಾಗಿ ಗೆದ್ದರು ಅಂತೇಳಿ. ಅದು ಒಂದು ಗೊತ್ತಿರೋ ಸತ್ಯ, ಕಾಂಗ್ರೆಸ್ನ ದೊಡ್ಡ ವೋಟ್ಗಳು ಬಂತು, 2 ಲಕ್ಷ BJP ವೋಟ್ ಇರೋದು. ಪ್ರಶ್ನೆ ಯಾಕೆ ಅಂತಂದರೆ, ಖಡಾಖಂಡಿತವಾಗಿ ಅದನ್ನೇ ಪಡೆಯಬೇಕು ಅಂತ ನಿಮ್ಮಲ್ಲಿ ಹೋರಾಟ ಮಾಡಿದಂಥ JDSನವರು ಆ ಎಲ್ಲ ವೋಟ್ಗಳನ್ನು ಸುಮಲತಾ ಅವರು ನಿಂತರೆ ಹಾಕಿಬಿಡ್ತಾರಾ? ಈಗ ಅದನ್ನು ನಾವು ಅಂದರೆ ತುಂಬ ಡೀಪಾಗಿ ಚರ್ಚೆ ಮಾಡೋ ಒಂದು ಕಾಲಾವಕಾಶ ಇಲ್ಲದೆ ಇದ್ರೂ ಐ ವಿಲ್ ಟೆಲ್ ಯು ಅ ಲಿಟಲ್ ನನ್ನ ಪರ್ಸ್ಪೆಕ್ಟಿವಿಂದ. ಈಗ ಅಫ್ಕೋರ್ಸ್ ಕಾಂಗ್ರೆಸ್ಗೆ ಆದಂಥ ವೋಟ್ ಶೇರ್ ಅವ್ರಿಗಿದೆ, JDSಗೆ ಆದಂಥ ವೋಟ್ ಶೇರ್ ಅವ್ರಿಗೂ ಇದೆ. ಬಟ್ ಪ್ರತಿ ಸಲ ಕಾಂಗ್ರೆಸ್ಸೂ ಗೆದ್ದಿಲ್ಲ, ಪ್ರತಿ ಸಲ JDSನೂ ಗೆದ್ದಿಲ್ಲ. ಅಲ್ಲಿ ಒಂದು ಸತಿ ಫುಲ್ ಕಾಂಗ್ರೆಸ್ ಎಲ್ಲ MLAs ಸೋತರು. ಈ ಬಾರಿ ಇಡೀ JDS MLAs ಎಲ್ಲರೂ ಸೋತಿದ್ದಾರೆ ಎಕ್ಸೆಪ್ಟ್ KR ಪೇಟೆ. ಸೊ ಹಾಗಾಗಿ ಈ ಲೆಕ್ಕಾಚಾರಗಳಿದೆಯಲ್ಲ, ಕಳೆದ ಬಾರಿ ನನ್ನ ಎಲೆಕ್ಷನ್ ಟೈಮಲ್ಲೂ ಹೀಗೆ ಲೆಕ್ಕ ಹಾಕ್ಕೊಂಡು ಬಂದರು ಅವರೂ. ಯಾಕೆಂದರೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಲಿ ಆ ಟೈಮಲ್ಲಿ JDS ಅವರು 50,000, 60,000, 40,000 ಇಂಥ ಒಂದು ಮಾರ್ಜಿನಲ್ಲಿ ಗೆದ್ದು ಕಾಂಗ್ರೆಸ್ನ ಸೋಲಿಸಿದ್ರು. ಸೊ ಅವೆಲ್ಲವನ್ನು ಅವ್ರು ಲೆಕ್ಕಕ್ಕೆ ತಗೊಂಡ್ರು. ನಮಗೆ ಮದ್ದೂರಲ್ಲಿ ಇಷ್ಟು ಪ್ಲಸ್ ಬರುತ್ತೆ, ಪಾಂಡವಪುರದಲ್ಲಿ ಇಷ್ಟು ಪ್ಲಸ್ ಬರುತ್ತೆ, ಮಳವಳ್ಳಿಯಲ್ಲಿ ಇಷ್ಟು ಪ್ಲಸ್, ಶ್ರೀರಂಗಪಟ್ಟಣದಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಹಾಕ್ಕೊಂಡು ನಾವು 2.5 lakhs ಪ್ಲಸ್ ಮಾರ್ಜಿನಲ್ಲಿ ಗೆಲ್ತೀವಿ ಅಂತ ಬಂತು. ಏನಾಯಿತು ರಿಸಲ್ಟು? I won with 1,26,000 ಅಷ್ಟು ಮಾರ್ಜಿನಲ್ಲಿ ನಾನು ಗೆದ್ದೆ. ಸೊ ಈ ಲೆಕ್ಕಾಚಾರಗಳು ಒಂದು ಸ್ಟ್ಯಾಟಿಕ್ ಅಲ್ಲ, ಅದು ಇಟ್ಸ್ ಅ ಡೈನಮಿಕ್. ಅದು ಎಲೆಕ್ಷನ್ನು ಅಥವಾ ಒಂದು ಸೀಟ್ ಅನೌನ್ಸ್ ಆದಮೇಲೆ ಅದು ಚೇಂಜ್ ಆಗ್ತಾ ಹೋಗುತ್ತೆ, ಕೊನೆ ದಿನದವರೆಗೂ ಚೇಂಜ್ ಆಗುತ್ತೆ. ಒಂದೊಂದು ಕಡೆ ನೀವು ನೋಡೋದಾದರೆ ಅಯ್ಯೋ ಲಾಸ್ಟ್ 2 ಡೇಸಲ್ಲಿ ಚೇಂಜ್ ಆಗೋಯ್ತು ಅಂತಾರೆ. ಸೊ ಐ ಆಮ್ ಕಾನ್ಫಿಡೆಂಟ್. ಈ ನ್ಯಾರೇಟಿವ್ ಏನಿದೆ ಈಗ ಇನ್ನೊಂದು ಲೆಕ್ಕದಲ್ಲಿ ನೋಡಬೇಕು ಅಂದರೆ, ಅಲ್ಲಿ ಬೆಳಗ್ಗೆ ಎದ್ದರೆ 365 days a year ಕಾಂಗ್ರೆಸ್ಗೂ JDSಗೂ ಜಿದ್ದಿನ ಒಂದು ಮಂಡ್ಯ ಪ್ರತಿ ಏರಿಯಾಲಿ ಪ್ರತಿ ಸ್ಟ್ರೀಟಲ್ಲಿ ನೀವು ನೋಡ್ಬೋದು ಈ ಫೈಟ್ನ. ಸೊ ಹಾಗಾಗಿ ಈಗಿರೋದೇನು ಒಂದು ಕನ್ಫ್ಯೂಷನ್ ಅಥವಾ ಗೊಂದಲ ಏನಂದರೆ, BJP ಪಾಲಾಗುತ್ತಾ JDS ಪಾಲಾಗುತ್ತಾ? ಒನ್ಸ್ ದಟ್ ಈಸ್ ಡಿಸೈಡೆಡ್, ವಿ ಹ್ಯಾವ್ ಟು ಡಿಸೈಡ್ ಹೌ ಟು ಬೀಟ್ ಕಾಂಗ್ರೆಸ್. ಅಲ್ಲಿ ನಮ್ಮ ಎನಿಮಿ ನಾವಲ್ಲ, ಅಲ್ಲಿ ಎನಿಮಿ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗಿರ್ತಾರೆ. ಸೊ ಹಾಗಾಗಿ ಐ ಆಮ್ ಕಾನ್ಫಿಡೆಂಟ್ ಎಲ್ಲರೂ ಒಂದು ಮೇ ಬಿ ಒಂದಷ್ಟು ಜನಕ್ಕೆ ಇಲ್ಲದೆ ಇದ್ರು ಒಂದಷ್ಟು ಜನ JDS ಆಶಿಸೋಣ BJPಗೆ ಟಿಕೆಟ್ ಸಿಕ್ತು ಅಂತ ಇಟ್ಕೊಳ್ಳಿ, ಆಶಿಸೋಣ ನೀವೇ ಕ್ಯಾಂಡಿಡೇಟ್ ಅಂತ ಇಟ್ಕೊಳ್ಳಿ, ನೀವು ಕುಮಾರಸ್ವಾಮಿ ಅವರ ಬೆಂಬಲವನ್ನು ಪಡಿಬೇಕಾಗತ್ತೆ. ನೀವು ಅವ್ರ ಹತ್ರ ಹೋಗಿ ಕೂತ್ಕೊಂಡು ಬೆಂಬಲವನ್ನು ಕೇಳ್ತೀರಾ? ಖಂಡಿತ ಕೇಳ್ತೀನಿ, ಅದರಲ್ಲಿ ಎರಡನೇ ಮಾತಿಲ್ಲ. ಬಟ್ ಖಂಡಿತ ನಾನು ನನ್ನ ಅನಿಸಿಕೆ ಏನು ಅಂತಂದರೆ, ಇದನ್ನು ಯಾವ ರೀತಿ ನ್ಯಾವಿಗೇಟ್ ಮಾಡಬೇಕು ಅನ್ನೋದ್ರಲ್ಲಿ ನನ್ನ ಪರ ಪಕ್ಷ ನಿಂತ್ಕೊತಾರೆ, ಅವ್ರು ಹೇಳ್ಕೊಡ್ತಾರೆ ಅಥವಾ ಅವರೇ ನಿಂತ್ಕೊಂಡು ಮಾಡ್ತಾರೆ ಆ ಒಂದು ವಿಷಯಕ್ಕೆ ಏನೇನು ಮಾಡಬೇಕು, ಇದನ್ನ ಸ್ಮೂತ್ ಆಗಿ ಮುಂದುವರಿಸಿ. ಒಂದು ಸಿಟ್ಟಿಂಗ್ ಅಂತ ಇರುತ್ತಲ್ಲ, ಹೌದು, ಒಂದು ಔಪಚಾರಿಕವಾಗಿ ಒಂದು ಕೂತು ಹೇಳಿದ್ರಂತೆ ಅಲ್ಲಲ್ಲ, ಅದರಲ್ಲೆಲ್ಲ ನನಗೆ ಯಾವ ರೀತಿಯ ಒಂದು ಐ ಡೋಂಟ್ ಹ್ಯಾವ್ ಎನಿ ಹೆಸಿಟೇಷನ್. ಹಾಗಿದ್ರೆ ಈ ತರ ಒಂದು ವೇಳೆ JDSಗೆ ಬಂದರೆ, ಆ ಸೀಟ್ JDSಗೆ ಬಂದರೆ, ಕೇಂದ್ರ JDSಗೆ ಬಿಟ್ಕೊಡುವ ಅನ್ನುವಂಥ ನಿರ್ಧಾರಕ್ಕೆ ಬಂದರೆ, ಸುಮಲತಾ JDS ಕ್ಯಾಂಡಿಡೇಟ್ಗಾಗಿ ಕೆಲಸ ಮಾಡ್ತಾರಾ? ಈಗ ದಿಸ್ ಅಗೇನ್ ಅ ವೆರಿ ಹೈಪೋಥೆಟಿಕಲ್ ಕ್ವಶನ್ ನನಗೆ ಇದು. ಬಟ್ ಖಂಡಿತ ನಾನು ಆ ಥರ ಒಂದು ಪರಿಸ್ಥಿತಿ ಆದರೆ ಐ ವಿಲ್ ಫಾಲೋ ವಾಟ್ ದ ಪಾರ್ಟಿ ಟೆಲ್ಸ್ ಮೀ ಟು, ಅಷ್ಟೇ ನನ್ನ ಮೈಂಡ್. ಎಕ್ಸಲೆಂಟ್.